ವೀಕ್ಷಕರೇ, ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಬಿರುಸಿನ ಮಾತುಗಾರ, ಬಯಸಿ ರಾಜಕೀಯ ಪಟ್ಟುಗಳನ್ನೇ ಎದುರಿಸಲು ಸದಾ ಹವಣಿಸುವ, ಮುಂದೆ ಅದೇನಾಗುತ್ತೋ ಬಿಡುತ್ತೋ ಅನಿಸಿದ್ದನ್ನೇ ಮುಖದ ಮೇಲೆ ಹೇಳಿಬಿಡುವ ಛಾತಿ ಇರುವ ಮಾಜಿ ಶಾಸಕ ಗೌರಿಶಂಕರ್ ಸದ್ಯ ರೂಲಿಂಗ್ ಗವರ್ನಮೆಂಟ್ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಈ ಹಿಂದೆ ಜೆಡಿಎಸ್ನಲ್ಲಿದ್ದ ಗೌರಿಶಂಕರ್ ಕಳೆದ ಸಂಸತ್ ಚುನಾವಣೆ ಹೊತ್ತಿಗೆ ಬಿಜೆಪಿ ಜೊತೆ ಸಖ್ಯ ಬೆಳೆಸಿದ ಜೆಡಿಎಸ್ ನಾಯಕರ ಧೋರಣೆ ವಿರೋಧಿಸಿ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ರು. ಜೊತೆಗೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗ್ರಾಮಾಂತರ ಕ್ಷೇತ್ರದಲ್ಲಿ ಹಿಂದೆಂದೂ ಪಡೆದಿರದಷ್ಟು ಮತ ಕೊಡಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ರು. ಹೀಗಿರುವಾಗ ಗೌರಿಶಂಕರ್ ಪುನಃ ಜೆಡಿಎಸ್ ಪಕ್ಷಕ್ಕೆ ವಾಪಸ್ ಬಂದರೆ ಅವಕಾಶ ನೀಡಲ್ಲ ಅಂತ ಇತ್ತೀಚೆಗೆ ಜಿಲ್ಲಾ ಜೆಡಿಎಸ್ ನೇತೃತ್ವ ವಹಿಸಿರುವ ಮಾಜಿ ಶಾಸಕ ಎಚ್ ನಿಂಗಪ್ಪ ಹೇಳಿಕೆ ನೀಡಿದ್ದು, ಈ ಕುರಿತು ಇಂದು ಗೌರಿಶಂಕರ್ ಬಳಿ ಪ್ರತಿಕ್ರಿಯೆ ಕೇಳಿದಾಗ ಅವರು ಕೊಟ್ಟ ಟಕ್ಕರ್ ಆನ್ಸರ್ ಹೇಗಿತ್ತು ನೀವೇ ನೋಡ್ಬಿಡಿ. ಸಾರಥಿಯಾಗಿ ಅವರೇ ನಿಂಗಪ್ಪ ಒಂದು ವೇಳೆ ಗೌರಿಶಂಕರ್ ಬಂದರೆ ಟಿಕೆಟ್ ಕೊಡಲ್ಲ ಅಂತ ಹೇಳ್ಬಿಟ್ರು ನೇರವಾಗಿ. ರಾಷ್ಟ್ರೀಯ ಅಧ್ಯಕ್ಷ ಅಲ್ವಾ ಅವರು? ಇರ್ಲಿ ಅಲ್ಲ, ಅವರು ಜೆಡಿಎಸ್ ಹೇಳೋದಲ್ಲ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಮಾಡೋದು ಮುಗಿದೋಯ್ತು. ನಾವು ವಿರೋಧ ಮಾಡ್ತೀವಿ ಅಂತ ಸರ್ ಆತರ ಯೋಚನೆ ಇದೆ. ಎರಡೇ ಮಾತಾಡೋದಲ್ಲ ಸರ್, ಜೆಡಿಎಸ್ ವಾಪಸ್ ಹೋಗೋ ಯೋಚನೆ ಏನಿದೆ. ರಾಷ್ಟ್ರೀಯ ಅಧ್ಯಕ್ಷರವರು ಘೋಷಣೆ ಮಾಡ್ಬಿಟ್ಟವ್ರೆ ಮುಗಿದೋಯ್ತು. ನೀವು ಪಕ್ಷಕ್ಕೆ ಬರ್ತೀರಂತ ಕೇಳಿಸ್ಕೊಂಡ್ರಲ್ಲ? ಅವರು ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಲ್ವಾ? ಅವರು ಹೇಳಿದ ಮೇಲೆ ಮುಗ್ದೇ ಹೋಯ್ತು, ಅವರೇ ಘೋಷಣೆ ಮಾಡೋರಂದ್ರೆ ಮುಗಿದು ಬಿಡ್ತು ಎನ್ನುವ ಮೂಲಕ ವ್ಯಂಗ್ಯವಾಡಿದ್ದಾರೆ. ಮುಂದುವರೆದು, ನೀವು ಜೆಡಿಎಸ್ಗೆ ಬರ್ತೀರಾ ಅಂತ ಅವ್ರಿಗೆ ಕನಸೇನಾದರೂ ಬಿತ್ತ ಅನ್ನೋದಕ್ಕೆ ಕಣ್ಣು ನೋಡೋದು ಅದನ್ನ ಅವರ ಹತ್ರನೇ ಕೇಳಿ ಎಂದು ಹೊರಟೇ ಬಿಟ್ರು. ರಾಷ್ಟ್ರೀಯ ಅಧ್ಯಕ್ಷ ಅಲ್ವಾ ಅವರು? ಇರ್ಲಿ ಹೇಳೋದಲ್ಲ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಮಾಡೋದು ಮುಗಿದೋಯ್ತು. ನೋಡಿ ಸುಮ್ಮನೆ ಹೆಂಗಿರಲಿ.